ಎಲ್ಲ ಚೆನ್ನಾಗಿರಲಿಯಾಗಿ ಇಲ್ಲೇನೋ ಮಾರ್ಕೆಟಿಗೆ ಹೋಗ್ತಾ ಏನಕ್ಕೆ ಹೋಗ್ತೀವಿ? ಅದು ಗೊತ್ತಿಲ್ಲ, ಏನಕ್ಕೆ ಹೋಗ್ತಾ ಇದ್ದೀವಿ. ಮತ್ತೆ ಏನಕ್ಕೆ ಬರ್ತಿದೀಯ ನೀನು? ತರಕಾರಿ ತಗೊಳಕ್ಕೆ. ನಾವೇನಕ್ಕೆ ಹೋಗ್ತಿದ್ದೀವಿ? ನನ್ನ ಮಗಳು ಹೇಳ್ತಾರೆ ಕೇಳಿ. ಏನಕ್ಕೆ? ತರಕಾರಿ ತಗೊಳಕ್ಕೆ. ತರಕಾರಿ ಫಸ್ಟು ತರಕಾರಿ ಅಂದ್ಲು, ಇವಾಗ ತರಕಾರಿ ಅಂತಿದ್ದಾಳೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾನುಭಾಯಿ ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇವತ್ತು ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡಬೇಕಾಗಿತ್ತು ಅಂತ, ಶಾಪಿಂಗ್ ಅಂದರೆ ಒಂದು ಚಿಕ್ಕ ಶಾಪಿಂಗ್ ಅಷ್ಟೇ. ಹೊರಗಡೆ ಹೋಗಿದ್ದೀವಿ. ಇನ್ನೇನು ನಾವು UPಗೆ ಹೊರಡೋದ್ರಿಂದ ಸ್ವಲ್ಪ ಬಟ್ಟೆಗಳು ತೊಗೋಬೇಕಾಗಿತ್ತು, ಅದಕ್ಕೆ ತೊಗೊಳ್ಳೋಣ ಅಂತ ಟ್ರೆಂಡ್ಸಿಗೆ ಬಂದಿದ್ದೀವಿ. ತುಂಬ ನೋಡ್ತಾ ಇದ್ದೀವಿ. ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ. ಅವಳಿಗೆ ಆ್ಯಕ್ಚುಲಿ ಹಿಂಗೆ ಹೊರಗಡೆ ಕರ್ಕೊಂಡ್ಬಂತು ಅಂತ ಅಂದ್ರೇ ಖುಷಿ. ಅಲ್ಲಿ ಇದ್ದಾಗ ಯಾವಾಗಲೂ ಸ್ಕೂಲು ಮತ್ತು ಮನೆ ಅಂತ ಇದೇ ಆಗಿರುತ್ತೆ, ಹೊರಗಡೆ ಎಲ್ಲೂ ಜಾಸ್ತಿ ಕರ್ಕೊಂಡೋಗಿರಲ್ಲ. ಈ ರೀತಿ ಹೊರಗಡೆ ಎಲ್ಲ ಬಂದ ತಕ್ಷಣ ಎಲ್ಲ ಮಕ್ಕಳಿಗೂ ಇದೇ ರೀತಿ ತುಂಬಾ ಖುಷಿ. ಡ್ಯಾನ್ಸ್ ಮಾಡ್ತಿದ್ದಾಳೆ. ನಾನು ಬಟ್ಟೆಗಳೆಲ್ಲ ತುಂಬ ನೋಡ್ತಿದ್ದೀನಿ, ತುಂಬ ಚೆನ್ನಾಗಿರೋವಿದ್ದು, ಬಟ್ ನನಗೆ ಅಷ್ಟು ಕಂಫರ್ಟಬಲ್ ಅನ್ನಿಸ್ತಾ ಇರಲಿಲ್ಲ. ಯಾವಾಗಲೂ ಬರ್ತೀವಿ ಆವಾಗಲೇ ಸ್ವಲ್ಪ ತಗೊಂಡೋಗ್ತೀವಿ. UPಲಿ ನಮಗೆ ಬೇಕಾಗಿರೋ ಅಂಥದ್ದು ಸಿಗೋದು ತುಂಬಾ ಕಷ್ಟ ಐತೆ. ವೆಸ್ಟ್ರನ್ ಡ್ರೆಸ್ ಎಲ್ಲ ಸಿಗುತ್ತೆ ಆ್ಯಕ್ಚುಲಿ, ಬಟ್ ನನಗೆ ಚೂಡಿದಾರ್ ಆ ರೀತಿ ಎಲ್ಲ ಬೇಕು, ಆ ರೀತಿ ಏನು ಸಿಗೋದಿಲ್ಲ. ಸಿಗುತ್ತೆ, ರೆಡಿ ಹೊಲಿಸ್ಬೇಕು ಆ್ಯಕ್ಚುಲಿ, ರೆಡಿಮೇಡ್ ಅಷ್ಟು ಚೆನ್ನಾಗಿರೋ ಸಿಗೋಲ್ಲ. ನನಗೆ ಅಲ್ಲಿ ವೆಲ್ಫೇರ್ ಅದು ಇದು ಏನಕ್ಕಾದರೂ ಬೇಕಾಗುತ್ತೆ ಅಂತ ಇಲ್ಲೇ ನೋಡೋಣ ಏನೇನು ಹೊರಡ್ತೀವಲ್ಲ ಅಂತ ತೊಗೋತಿದ್ದೀನಿ. ಬಟ್ ಯಾವುದು ಅಷ್ಟು ಚೆನ್ನಾಗಿರೋದು ಸಿಗ್ತಾನೆ ಇಲ್ಲ. ನನಗಿಷ್ಟ ಆದರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋಲ್ಲ, ನಮ್ಮ ಮನೆಯವ್ರಿಗೆ ಇಷ್ಟ ಆದರೆ ನನಗೆ ಇಷ್ಟ ಆಗೋಲ್ಲ ಅಂತ ಇದು ಮಾಡ್ತೀವಿ. ಚೆನ್ನಾಗಿದೆ ಅಂತ ಅನಿಸುತ್ತೆ, ಆಮೇಲೆ ಬೇಡ ಬೇರೆ ತೊಗೊಳ್ಳೋಣ ಅಂತ ಅನಿಸುತ್ತೆ. ಅದಕ್ಕೆ ಓಕೆ ಬೇಡ ಅಂತ ಬೇರೆ ಅಂಗಡಿಗೆ ಹೊರಟು. ಇಲ್ಲೂ ಕೂಡ ಅವ್ರವ್ರ ಇಷ್ಟ. ಆ್ಯಕ್ಚುಲಿ ಚೆನ್ನಾಗಿರೋ ಬಟ್ಟೆಗಳೇ ಇದೆ, ಬಟ್ ನನಗೆ ಯಾವುದು ಕೂಡ ಅಷ್ಟು ಇಷ್ಟ ಅಂತ ಅನ್ನಿಸ್ಲಿಲ್ಲ. ಬಟ್ಟೆಗಳು ನೋಡೋದೇ ತುಂಬ ಟೈಮ್ ಆಯಿತು. ನಾನು ಅಂತಲ್ಲ, ಎಲ್ಲ ಹೆಣ್ಮಕ್ಳು ಆ್ಯಕ್ಚುಲಿ ಇದೇ ರೀತಿ ಅಂತ ಅನಿಸುತ್ತೆ. ತೊಗೊಳೋದು ಯಾವಾಗಲೂ ಒಂದು ಟೈಮ್ ತೊಗೋತೀವಿ, ನೋಡ್ದಲೇ ಯಾವ್ದು ಬೇಕು ಅದು ತೊಗೊಂಡು ಹೋಗೋಕ್ಕೂ ಆಗೋಲ್ಲ. ಚೆನ್ನಾಗಿರೋದೇ ಬೇಕು, ಈ ಥರದ್ದೇ ಬೇಕು, ಆ ಥರದ್ದೇ ಬೇಕು ಅಂತ ಹುಡುಕ್ತಾ ಇದ್ದೀನಿ. ಬಟ್ ಇಲ್ಲಂತೂ ಯಾವುದು ಕೂಡ ನನಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ಅಯ್ಯೋ ಚೆನ್ನಾಗಿತ್ತಲ್ವ, ಇಲ್ಲೇ ತೊಗೋಬೇಕಾಗಿತ್ತು ಅಂತ ಅನ್ನಿಸ್ತಿದೆ. ಬಟ್ ಮುಂಚೆ ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದೆ. ನನ್ನ ಮಗಳು ನೋಡಿ ಅಲ್ಲಿ ಮಿರರ್ ನೋಡ್ಕೊಂಡು ಅವಳು ಡ್ಯಾನ್ಸ್ ಮಾಡೋದು ಅಂತಂದ್ರೆ ತುಂಬ ಇಷ್ಟ. ಮಿರರ್ ನೋಡ್ಕೊಂಡು ಖುಷಿ ಅವಳಿಗೆಲ್ಲಾದರೂ ಹೊರ್ಗಡೆ ಕರ್ಕೊಬತ್ತು ಅಂತ ಅಂದರೆ ಮತ್ತೆ ಮನೆ ಕರ್ಕೊಂಡೋಗ್ತಿದ್ದೀವಿ ಅಂತ ಅಂದರೆ ಬೇಜಾರು. ಯಾವುದಾದ್ರೂ ಸ್ಟೆಪ್ಪಾಗಲಿ ಸುಮ್ಮನೆ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಮತ್ತು ಇಲ್ಲಿ ಬೇಡ, ಹೊರಗಡೆ ಬೇರೆ ಕಡೆ ಮಂದಿಯಲ್ಲಿ ಮಾಡೋಣ ಅಂತ ಬರ್ತಾ ಇದ್ದೀನಿ. ಇಲ್ಲಿ ಸಂಜೆ ಯಾವಾಗ ಗೊತ್ತಿಲ್ಲ, ನೋಡೋ ಎಲ್ಲ ಅಷ್ಟೊಂದು ವೀಡಿಯೋ ತಗೊಂಡು ನಾವು ಏನಾದರೂ ಜುವೆಲ್ಸ್ ತಗೋಬೇಕು ಅಂದರೆ ಆ ಸಂಜೆ ಚೆನ್ನಾಗಿತ್ತು. ಗೋಬಿ ಎಲ್ಲ ತಿಂದು ಬೇರೆ ಕಡೆ ಮಾಡೋಣ ಅಂತ ಹೇಳ್ತಾರೆ. ಹೇಗಿದೆ? UPಲಂತೂ ಗೋಬಿ, ಪಾನಿಪುರಿ ಯಾವುದೇ ರೀತಿ ಸ್ನ್ಯಾಕ್ಸ್ ಸಿಗೋದಿಲ್ಲ. ಯಾವಾಗ ತಿನ್ನಬೇಕಾದ್ರೂ ಹಂಗೆ ಅಂದ್ಕೊತೀವಿ, ರಜೆ ಹೋಗ್ತೀವಲ್ಲ ಆವಾಗ ತಿನ್ನೋಣ, ಅದು ತಿನ್ನೋಣ, ಇದು ತಿನ್ನೋಣ ಅಂತ. UPಲಿ ಯಾವುದು ಕೂಡ ಸಿಗೋಲ್ಲ. ಸಿಕ್ಕಿದ್ರೆ ಮೋಮೋಸು, ಚೌಮೀನು, ಬರ್ಗರ್ ಏನೇನೋ ಬೇರೆ ಬೇರೆ ಥರ ಸಿಗುತ್ತೆ. ಬಟ್ ಈ ಥರ ಗೋಬಿ ಆಗಲಿ, ಈ ಥರ ಪಾನಿಪುರಿ ಆಗಲಿ ಸಿಗೋದಿಲ್ಲ. ಪಾನಿಪುರಿ ಸಿಕ್ಕಿದ್ರೆ ಬರೀ ನೀರು ಮತ್ತು ಆ ಪೂರಿ ಕೊಡ್ತಾರೆ, ಸ್ವಲ್ಪ ಆಲೂಗಡ್ಡೆ ಸ್ಟಫಿಂಗ್ ತುಂಬಿ. ನಮ್ಮ ಸೈಡು ಮಸಾಲೆ ಪೂರಿ ಎಲ್ಲ ಕೊಡ್ತಾರಲ್ಲ, ಆ ರೀತಿ ಏನು ಸಿಗೋದಿಲ್ಲ. ಅಂಕಲ್ ಕೂಡ ಮಾತಾಡಿಸ್ತಾ ಇದ್ದಾರೆ. ಇವರು ಎಲ್ಲಿ ಡ್ಯೂಟಿ ಮಾಡ್ತಿರೋದು ಏನು ಅಂತ ಸ್ವಲ್ಪ ಕೇಳ್ತಿದ್ದಾರೆ. ಓಕೆ ಅಂತ ಗೋಬಿ ಮಂಚೂರಿ ಎಲ್ಲ ತಿಂದಾಯಿತು. ಟೇಸ್ಟ್ ಕೂಡ ಚೆನ್ನಾಗಿತ್ತು. ಬೇರೆ ಕಡೆ ಬಟ್ಟೆ ನೋಡೋಣ ಅಂತ ಬೇರೆ ಕಡೆ ಹೊರಡ್ತಾ ಇದ್ದೀವಿ. ಆ ಕಡೆ ಹೋಗೋದಾ ಈ ಅಂಗಡಿಲಿ ಒಂದು ಟೈಮ್ ತೊಗೊಂಡಿದ್ದೆ. ನಮ್ಮ ಮನೆ ಹತ್ರದಿಂದ ದೂರನೇ ಆಗುತ್ತೆ, ಹೊಸ ಬಸ್ ಸ್ಟ್ಯಾಂಡ್ ಹತ್ರ. ಬಟ್ ಒಂದು ಟೈಮ್ ತೊಗೊಂಡಿದ್ನಲ್ಲ, ಚೆನ್ನಾಗಿತ್ತಲ್ಲ ಅಂತ ಇಲ್ಲಿಗೆ ಬಂದೆ. ಇಲ್ಲಿ ಕೂಡ ಲಾಸ್ಟ್ ಟೈಮ್ ತೊಗೊಂಡಿದ್ದೆ, ಚೆನ್ನಾಗಿತ್ತು. ಅದಕ್ಕೆ ನೋಡೋಣ ಚೆನ್ನಾಗಿರೋ ಸಿಗುತ್ತೆ ಅಂತ ಬಂದೆ. ಇಲ್ಲಿ ತುಂಬ ಟೈಮ್ ನೋಡಿದೆ. ಇಲ್ಲಿ ಇಷ್ಟ ಆಯಿತು. ಇಲ್ಲಿ ಇಷ್ಟ ಆಗಿ 2 ಜೊತೆ ಇಲ್ಲಿ ತೊಗೊಂಡೆ.
ಈ ಕಲರ್ ತೊಗೊಂಡಿದ್ದೀನಿ ಮತ್ತು ಈ ಕಲರ್ನೇ ನೋಡ್ತಿದ್ದೀನಿ. ಈ ಕಲರ್ ಕೂಡ ತುಂಬ ಚೆನ್ನಾಗಿತ್ತು. ಯಾವಾಗಲೂ ಅಷ್ಟೇ ಈ ಥರ ಮಾಡಬೇಕು ಬಂದಿದ್ದೀನಿ. ನೋಡೋಣ ಯಾವ್ದು ಇಷ್ಟ ಆಗುತ್ತೆ. ಪಕ್ಕದ ಅಂಗಡಿಲಿ ನೋಡೋಣ ಅಂತ ಬಂದು ಈ ಅಂಕಲ್ ನಮ್ಮ ಮನೆಯವ್ರ ಜೊತೆ ಮಾತಾಡ್ತಾಯಿದ್ರು. ನಮ್ಮ ಮನೆಯವರು ಕೂಡ ಮಾತಾಡ್ತಿದ್ರು. ಸೊ ಡ್ಯೂಟಿ ಬಗ್ಗೆ ಕೇಳ್ತಾಯಿದ್ರು, ಡ್ಯೂಟಿ ಎಲ್ಲಿ ಮಾಡ್ತಿರೋದು, ಯಾವ ಥರ ಇದೆ ಅಂತ ಸ್ವಲ್ಪ. ಇಲ್ಲಿದೆಯಲ್ಲ ಅದು ಯಾವ ರೇಂಜಲ್ಲಿ ಎರಡು ಡಿಸೈನ್ ಬರ್ತದೆ. ಒಂದು ಸ್ಟ್ರೇಟ್ ಡಬಲ್ ಟೈಪಿಂಗ್ ಎಲ್ಲ ಒಂದೇ ರೇಟ ಒಂದೇ ಡಿಸೈನ್. ಸ್ಯಾರಿ ತೊಗೋಬೇಕಾಗಿತ್ತು. ಅಲ್ಲಿ ವೆಲ್ಫೇರ್ ಅಂತ ಮಾಡ್ತಾರೆ, ಮಂತ್ಲಿ ಒನ್ ಟೈಮ್ ಕಂಪಲ್ಸರಿ ಸ್ಯಾರಿನೇ ಹಾಕ್ಕೊಂಡು ಹೋಗ್ಬೇಕು. ಬೇರೆ ಟೈಮ್ ಕೂಡ ಮಾಡ್ತಾರೆ, ಬಟ್ ಬೇರೆ ಟೈಮ್ ಸ್ಯಾರಿನೇ ಹಾಕೋಬೇಕು ಅನ್ನೋದೇನಿಲ್ಲ. ನಮ್ಗೆ ಇಷ್ಟ ಆದ ಡ್ರೆಸ್ ಹಾಕೊಂಡು ಹೋಗ್ಬೋದು. ಮಂತ್ಲಿ ಒನ್ ಟೈಮ್ ಯಾವಾಗ ಮಾಡ್ತಾರೆ, ಯಾವ ಸ್ಟೇಟರೇ ಆಗಿದ್ದರೂ ಕೂಡ ಕಂಪಲ್ಸರಿ ಸ್ಯಾರಿನೇ ಹಾಕೊಂಡು ಹೋಗಬೇಕು. ಅದಕ್ಕೆ ಸ್ವಲ್ಪ ಸ್ಯಾರಿ ತೊಗೊಳ್ಳೋಣ, ಹೋಗೋ ಅಷ್ಟರೊಳಗಡೆ ಸ್ಟಿಚ್ ಮಾಡಿಸೋಣ ಅಂತ ಸ್ಯಾರಿ ತೊಗೋತಿದ್ದೀನಿ. ಯಾವುದು ಗ್ರ್ಯಾಂಡಾಗಿರೋದು ಇದೆಲ್ಲ ಹಾಕಿದಾರಲ್ಲ, ಇದೆಲ್ಲ ಆ್ಯಕ್ಚುಲಿ ನನಗೆ ಬೇಡವಾಗಿತ್ತು. ಬಟ್ ಹಾಗಾದರೂ ಸ್ವಲ್ಪ ಒನ್ ಟೈಮ್ ನೋಡಿ ಅಂತ ಪಾಪ ಅವ್ರು ಹಾಕ್ತಿದ್ದಾರೆ. ಏನಕ್ಕೆ ಸುಮ್ಮನೆ ಓಪನ್ ಮಾಡಬೇಕು ಅಂತ ನಾನು ಯಾವುದೇ ರೀತಿ ಇದು ಓಪನ್ ಮಾಡ್ತಿಲ್ಲ. ನನಗೆ ಬೇಕಾಗಿದ್ದು ಬೇರೆ ರೀತಿ ಬೇಕಾಗಿತ್ತು, ಅದಕ್ಕೆ ನೋಡ್ತಾ ಇದ್ದೀನಿ ಸುಮ್ಮನೆ. ಬಟ್ ಸ್ಯಾರಿಗಳೆಲ್ಲ ಇಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ವೆಲ್ಫೇರ್ ಅಂದರೆ ಏನು ಅಪ್ಪ ಅಂತ ಅಂದರೆ ಮಂತ್ಲಿ ಒನ್ ಟೈಮ್ ಮಾಡ್ತಾರೆ. ಏನು ಅಂದರೆ ಫ್ಯಾಮಿಲಿ ಬಗ್ಗೆ ಎಲ್ಲ ವಿಚಾರಿಸ್ತಾರೆ, ಚೆನ್ನಾಗಿ ಕೇರ್ ಮಾಡ್ತಾರೆ. ಫ್ಯಾಮಿಲಿಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಥವಾ ನಿಮ್ಗೆ ಇಂಡಿವಿಜುವಲ್ ಪ್ರಾಬ್ಲಮ್ ಇದೆಯಾ, ಏನಾದರೂ ಏನೇ ಪ್ರಾಬ್ಲಮ್ ಆದರೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಓಕೆ ಅಲ್ಲಿ ಹೋಯ್ತಾ ಇರ್ತೀನಲ್ಲ ವೆಲ್ಫೇರ್ಗೆ ಅಂತ, ಅದಕ್ಕೆ ಸ್ಯಾರಿ ತೊಗೋತಿದ್ದೀನಿ. ಅಂಗಡಿ ಮಾಡಲ್ವಾ? ಅಲ್ಲಿಗೆ ಇಲ್ಲಿ ಬಂದ್ಮೇಲೆ ಅಲ್ಲಿ ಯಾರು ಮಾಡ್ತಾರೆ? ಈಗ ಅಲ್ಲಿ ಮಾಡೋರು ಅಲ್ಲಿ ಇದ್ದಾರೆ, ಅಂಗಡಿಗಳು ಅಲ್ಲೂ ಇದೆ. ನೀವು ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ಇಲ್ಲಿ ನಾನು 35 ವರ್ಷ ಆಯಿತು. ಬಟ್ಟೆ ಅಂಗಡಿ ಇದೇ ಅಂಗಡಿ ಇದೇ ಜಾಗ 93 ಓಪನ್ ಆಗಿದೆ. ಅಲ್ಲಿಂದ ಇಲ್ಲಿವರೆಗೆ ಇಲ್ಲಿದೆ ಇದೆ. ಇನ್ನೂ ನನ್ನ ಅಂದಾಜು ನಾ ಸಾಯಿವರೆಗೆ ಇಲ್ಲಿ ಇರ್ತೀನಿ. ಬಾಡಿಗೆನಾ ಸ್ವಂತ ಅಂಗಡಿ? ಬಾಡಿಗೆ ಎಷ್ಟು ಹಣ ಬಾಡಿಗೆ? 20. ಅವಾಗ 1100 ರೂಪಾಯಿ. 93 ಮೇಡಮ್, ಆವಾಗ 1100 ರೂಪಾಯಿ ದುಡ್ಡು ಹೆಚ್ಚಿತ್ತು ಗೊತ್ತಾ? ಬೆಲೆ ಇತ್ತು 1000 ರೂಪಾಯಿ. ಆಗ 1000 ರೂಪಾಯಿ, ಇವತ್ತು 10 ಲಕ್ಷ ರೂಪಾಯಿ. ಇಷ್ಟು ಬೆಲೆ ಭಾಳ ಎಲ್ಲೂ ನಿಲ್ಲ. ವ್ಯಾಪಾರ ಹಳೆ ಕಡೆಗಿದೆ. ಆಮೇಲೆ ನಂಬಿಕೆ ದೊಡ್ಡ ನೋಡೋದಿದ್ದೀವಿ, ಕಸ್ಟಮರ್ ಹತ್ರ ಚೆನ್ನಾಗಿ ಮಾತಾಡ್ತೀವಿ, ಒಳ್ಳೆ ಐಟಮ್ ಕೊಡ್ತೀವಿ. ಐಟಮ್ ಇದ್ದರೆ ಕರೆಗಿ, ಇಲ್ಲಾಂದರೆ ಚೆನ್ನಾಗಿ ನೋಡ್ಕೊಂಡ್ರೆ ಮಣ್ಣು ಹೋಗೋದು, ಕುತ್ಕೊಂಡು ಬರೋದು. ಈಗ ಕಾಂಪಿಟೇಷನ್ ಆನ್ಲೈನ್ ಅಂಗಡಿ ಮೇಲೆ ಅಂಗಡಿ ಚೆನ್ನಾಗಿದೆ. ಟಚಿಂಗ್ ಇರಬೇಕು, ಪ್ಲಸ್ ಕ್ವಾಲಿಟಿ ಕೊಡಬೇಕು. ಕ್ವಾಲಿಟಿ ಪ್ಲಸ್ ರೇಟ್ ಎರಡು ಇದ್ದರೆ ವ್ಯಾಪಾರ. 1350 1555 ಇದೆ. ಸಂಗೀತ ಗಾರ್ಮೆಂಟ್ಸ್ ಅಲ್ಲೆಲ್ಲ 850 ಮಾಡ್ತಿದ್ದಾರೆ. ಯಾರು ಈ ಕ್ವಾಲಿಟಿ ಇಲ್ಲ ನಮ್ಮ ಸಂಗೀತ ಅಲಿಸ್ತೀರ ಅನ್ಬೋದು. ನಾವು ನಾಟ್ ಅದು ಡೈಲಿ ಐಟಮ್ ಕ್ರೇಪ್ ಸಿಲ್ಕ್ ಎಲ್ಲ ಓಕೆ. ಇನ್ನೊಂದು ಪೀಸ್ ತೋರಿಸಿ ಬೇರೆದು ಈ ಥರ ಅಲ್ಲ, ಇದು ಪ್ರೈಸ್ ಮಾತಾಡಿ. ಬ್ಲೌಸು ಈ ಕಲರ್ ಬ್ಲೌಸ್ ಇದು ಕಲರ್ ಬರುತ್ತೆ. ಇದು ಒಂದು ಬ್ಲೌಸ್, ನನ್ನ ಸ್ಟೆಪ್ಸ್ ಬ್ಲೌಸ್. ಇದರಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡು ತಗೊಂಡಿಲ್ಲ. ಬಟ್ ಈಗ
ಪೀಸೇ ಕೊಡ್ತಾರೆ. ಈ ಅಂಕಲ್ ಕೂಡ ಬೇರೆ ಸ್ಟೇಟ್ ಅವರಂತೆ, ರಾಜಸ್ಥಾನದವರಂತೆ. ಹೇಳ್ತಾ ಇದ್ರು ನಾವು ರಾಜಸ್ಥಾನದವರು, ಇಲ್ಲಿ ಬಂದು 35 ವರ್ಷದಿಂದ ನಾವು ಅಂಗಡಿ ಮಡಗಿದ್ದೀವಿ ಅಂತ, ಅದಕ್ಕೆ ಯಾವಾಗ ಹೋಗ್ತೀರಾ ರಾಜಸ್ಥಾನ್ ಕಡೆ ಅಂತ ಕೇಳ್ತಾ ಇದ್ದೆ. ಹೇಳ್ತಿದ್ರು. ಓಕೆ ಎಲ್ಲ ಮಾತೆಲ್ಲ ಆಡಿ ಆಮೇಲೆ ಸ್ಯಾರಿ ನನಗೆ ಜಸ್ಟ್ 2 ಬೇಕಾಗಿತ್ತು, 2 ತೊಗೊಂಡೆ. ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಅಂಗಡಿಯವ್ರಿಗಿಂತ ನೀಟಾಗಿ ಜೋಡಿಸಿರೋದು. ನಮ್ಮ ಮನೆಯವರಂತೂ ಇವ್ರು ತಗೊಳ್ಳೋದು ಹೆಂಗೆ ಬೇಕು ಅಂತ ಅವ್ರ ಪಾಡಿಗೆ ಅವ್ರು ಆರಾಮಾಗಿ ಕೂತಿದ್ದಾರೆ. ಏನು ಹುಡುಗಿರು ಟೇಸ್ಟ್ ಕೊಡೋದಾ ಇಲ್ಲ ಸ್ವಲ್ಪ ಹಂಗೆ? ಹುಡುಗಿರು ಟೇಸ್ಟ್ ಅಂದರೆ ಈ ಟೈಪ್ ಆಂಟಿ ಥರ ಕೊಡಬೇಡಿ, ಇಲ್ಲ ಹುಡುಗಿರು ಐಟಮೇ ಕೊಡಬೇಕು. ಇದನ್ನು ಪ್ಲಾಸ್ಟಿಕ್ ಫ್ಯಾನ್ಸಿ ಐಟಮ್, ಫ್ಯಾನ್ಸಿ ಬ್ಲೌಸು, ಟಿಶ್ಯೂ ಕ್ಲಾತ್, ಕಲರ್ ಕೊಡಿ. ಇಲ್ಲಿ 2 ಸ್ಯಾರಿ ಬೇಕಾಗಿತ್ತು. ಮೊದಲು 1 ತೊಗೊಂಡೆ, ಆಮೇಲೆ ಇನ್ನೊಂದು ಇಷ್ಟ ಆಯ್ತು, ಇನ್ನೊಂದು ತೊಗೊಂಡೆ. ನೀನು ಅಳ್ಕೊಂಡಿಡಿ, ಅವಳು ನಿಂತ್ಕೊಂಡಿಡಿ, ಹಂಗೆ ಕಂಟಿನ್ಯೂ ಆಗಲಿ. ಓಕೆ ಓಕೆ ಎವ್ರಿಬಡಿ ಈಸ್ ನಾಟ್ ಪರ್ಫೆಕ್ಟ್, ರಿಮೆಂಬರ್ ದಟ್. ಈ ಅಂಗಡಿಲಿ ಕೂಡ ಸ್ಯಾರಿ ಎಲ್ಲ ಚೆನ್ನಾಗಿದ್ದು, ಚೆನ್ನಾಗಿರೋ ಡಿಸೈನ್ಸ್ ಎಲ್ಲ ತೋರಿಸ್ತಾ ಇದ್ರು. ನಮ್ಮ ಮನೆಯವರು ನಿಧಾನ ಕೊಡಲಿ ಅಂತ ಸುಮ್ಮನೆ ಕೂತಿದ್ದಾರೆ ಅವ್ರ ಪಾಡಿಗವರು. ಊರ ಕಡೆ ಹೋಗೋದು ಯಾವಾಗ ನೀವು? ನನ್ನ ಮಗನು ನನ್ನ ಮಗಳು ಸ್ವಲ್ಪ ಏನೇನಕ್ಕೋ ಸಣ್ಣ ಪುಟ್ಟದಕ್ಕೆ ಅವರು ಜಗಳಾಡ್ಕೊಂಡು ನನ್ನ ಮಗನ ಬೈದೆ, ನೀನು ದೊಡ್ಡನಲ್ಲ, ನೀನು ಸುಮ್ಮನೆ ಕೂತ್ಕೋ ಅಂತ. ಪಾಪ ಅದಕ್ಕೆ ಬೇಜಾರು ಮಾಡ್ಕೊಂಡು ಕೂತೈತೆ. ಬ್ಲೌಸ್ ಏನು ಬರಲ್ಲ, ರೆಡಿ ಬರಲ್ಲ. ಬ್ಲೌಸ್ ಎಲ್ಲ ಟಚಿಂಗ್ ಮಾಡಿದ್ದು ವರ್ಕ್ ಬರುತ್ತೆ ಅಷ್ಟೇ. ಈ ಟೈಪಲ್ಲಿ ಸ್ವಲ್ಪ ಫಂಕ್ಷನ್ ಎಲ್ಲ ಟೈಪ್ ಬೇಕಂದ್ರೆ ಇದೆಲ್ಲ ಚೆನ್ನಾಗಿ 1650. ಅದರಲ್ಲಿ ಬೇರೆ ಪ್ಯಾಟರ್ನ್ ಕೊಡ್ತೀವಿ, ಅದರಲ್ಲಿ ಕಲರ್ ಮಕ್ಕಳು ಒಂದೇ ಪೀಸ್ ಇರಬೇಕು. ಚೆನ್ನಾಗಿದೆಲ್ಲ ರೇಷ್ಮೆ ಬಾರ್ಡರ್ ಸೀರೆ ಬರುತ್ತಲ್ಲ, ಆ ಟೈಮಲ್ಲಿ ನೀರಿಗೆ ಹಾಕೋದು ಅಂತ ಐಟಮ್. ಏನಾಗಲ್ಲ, ಬಿಸಿಲು ಒಣಗಿ ಹಾಕಬಾರ್ದು ಅಷ್ಟೇ. ಬಿಸಿಲು ಒಣಗಿದ್ರೆ ಗ್ಯಾರಂಟಿ. ನಿಮ್ಮ ಕಡೆ ಸ್ಮೈಲ್ ಮಾಡು. ವಿಡಿಯೋ ಮಾಡಲು ಫೋಟೋ ತೆಗಿಲ್ಲ, ವಿಡಿಯೋ. ಓಕೆ, ಇಲ್ಲೂ ಕೂಡ ಸ್ಯಾರಿ ನೋಡಿದೆ, ತೊಗೊಂಡಾಯ್ತು. ತೊಗೊಂಡೋಗಿ ಮನೆಗೆ ಹೊರಡೋಣ ಅಂತ ಲಾಸ್ಟಿಗೆ ಹೊರಡ್ತಾ ಇದ್ದೀವಿ. ಬೇರೆ ಕಲರ್ ಯಾವೆಲ್ಲ ಸೀರೆ ಯಾವೆ. ನನ್ನ ಮಗಳು ಫೋನ್ ಇಟ್ಕೊಂಡು ಝೂಮ್ ಮಾಡಿ ಅವಳಿಗೆ ಯಾವ ರೀತಿ ಇಷ್ಟ ಬೇಕು ಆ ರೀತಿ ಕ್ಯಾಮ್ರಾ ಅಳ್ಳಾಡಿಸಿ ಹೆಂಗೆ ಬೇಕು ಹಂಗೆ ವಿಡಿಯೋ ಮಾಡಿದ್ದಾಳೆ. ನಿಮಗೆ ಕಳಿಸೋದು ಬ್ಲೌಸು ಈ ಥರ ಬರೆದ್ರೆ ಡಾಟ್ ಡಾಟ್ಸ್ ನೋಡಿ. 2 ಸೆಲೆಕ್ಷನ್ ಮಾಡಿ ಬಟ್ಟೆ ತಗೊಂಡು ಇದ್ದೀವಿ. ಮತ್ತು ಸ್ವಲ್ಪ ಮನೆ ಗ್ರೋಸರಿ ಖಾಲಿ ಆಗಿತ್ತು, ಗ್ರೋಸರಿ ತೊಗೋಬೇಕಾಗಿತ್ತು. ಸ್ಮಾರ್ಟ್ ಬಜಾರ್ ಹತ್ರ ಹೋಗಿ ಸ್ವಲ್ಪ ಗ್ರೋಸರೀಸ್ ತೊಗೊಳ್ಳೋಣ ಅಂತ ತೊಗೋತಿದ್ದೀವಿ. ಗ್ರೋಸರಿ ಎಲ್ಲ ತೊಗೊಂಡು ಮನೆಗೆ ಹೋದು. ಓಕೆ, ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಿಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.